ನಾಥ ಪರಂಪರೆಯ ಬಗ್ಗೆ ಸಮಾಜಕ್ಕೆ ಅಪಾರ ಗೌರವವಿದೆ. ಅಂತಹ ಪರಂಪರೆಯ ನಾಯಕ ಯೋಗಿ ಆದಿತ್ಯನಾಥ್ ಅಂತವರ ಬಗ್ಗೆ ಮಿಥುನ್ ರೈ ಅವಹೇಳನ ಹೇಳಿಕೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಯೋಗಿ ಆದಿತ್ಯನಾಥ್ ಬಂದರೆ ಮಸಿ ಬಳಿಯುವ ಬಗ್ಗೆ ಮಾತನಾಡಿದ್ದಾರೆ. ಇದು ಮಿಥುನ್ ರೈ ಯೋಗ್ಯತೆಯನ್ನ ತೋರಿಸುತ್ತಿದೆ ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್ ಹೇಳಿದರು. ಅವರು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಿಥುನ್ ರೈ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಾಂಗ್ರೆಸ್ ಖರೀದಿಸಿಲ್ಲ, ಸಂವಿಧಾನ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಪ್ರತಿಭಟಿಸುತ್ತಿಲ್ಲ, ಬದಲಿಗೆ ಕಾನೂನು ಬಾಹಿರವಾಗಿ ಮಾತುಗಳನ್ನಾಡಿ ಪ್ರತಿಭಟಿಸ್ತಾ ಇದೆ. ಅತ್ಯಾಚಾರ ವಿರೋಧಿಸಿ ಕಠಿಣ ಕಾನೂನು ಜಾರಿಗೆ ತಂದದ್ದು ಮೋದಿ ಸರ್ಕಾರ ಎಂದ ಅವರು, ಕೇರಳದಲ್ಲಾದ ಅತ್ಯಾಚಾರದ ಬಗ್ಗೆ ಕಾಂಗ್ರೆಸ್ ಮೌನ ವಹಿಸಿದೆ. ರಾಜಕೀಯ ಉದ್ದೇಶಕ್ಕಾಗಿ ಕಾಂಗ್ರೆಸ್ ಪ್ರತಿಭಟಿಸುತ್ತದೆ. ಉತ್ತರ ಪ್ರದೇಶದ ಘಟನೆಯನ್ನ ಬಿಜೆಪಿಯು ಖಂಡಿಸುತ್ತದೆ. ಹಾಗೆ ಮಿಥುನ್ ರೈ ಅವರ ಹೇಳಿಕೆಯನ್ನ ಕೂಡ ಬಿಜೆಪಿ ಖಂಡಿಸುತ್ತದೆ. ಇಂತಹ ಹೇಳಿಕೆಯನ್ನ ಕಾಂಗ್ರೆಸ್ ಕೈ ಬಿಡಬೇಕು, ಇಲ್ಲದಿದ್ದಲ್ಲಿ ಬಿಜೆಪಿಯು ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸಲಿದೆ ಎಂದು ಹೇಳಿದರು. ಶ್ರೀ ಯೋಗಿ ಆದಿತ್ಯನಾಥ್ ಮಹಾರಾಜರವರ ಬಗ್ಗೆ ಕಾಂಗ್ರೆಸ್ನ ಮುಖಂಡರಾದಂತಹ ಮಿಥುನ್ ರೈ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಬಿಜೆಪಿ ಖಂಡಿಸುತ್ತದೆ. ಅವರ ಹೇಳಿಕೆಯಿಂದ ಮಿಥುನ್ ರೈ ಅವರ ಯೋಗ್ಯತೆ ಮತ್ತು ಕಾಂಗ್ರೆಸ್ನ ನಿಜ ಬಣ್ಣ ಇವತ್ತು ಬಯಲಾಗ್ತಾ ಇದೆ. ದಕ್ಷಿಣ ಕನ್ನಡ ಪುಣ್ಯಭೂಮಿಗೆ ಯೋಗಿ ಆದಿತ್ಯನಾಥ್ ಮಹಾರಾಜರವರು ಬಂದರೆ ಕಪ್ಪು ಮಸಿಯನ್ನ ಬಳಿಯುತ್ತೇನೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಿಥುನ್ ರೈ ಅವರನ್ನ ಪ್ರಶ್ನೆ ಮಾಡ್ತಾನೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೀವೇನಾದರೂ ಖರೀದಿ ಮಾಡಿದ್ದೀರಾ ಎನ್ನುವಂತ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಒಬ್ಬರ ಸೊತ್ತಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೂ ಈ ಪುಣ್ಯಭೂಮಿಗೂ ಕೂಡ